ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಸುರೇಶ್ ರಾಬರ್ಟ್ ಸರ್, ರೋಟರಿ JV ನಗರ ಬೆಂಗಳೂರು, ಇವರು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೋರಿಕೊಳ್ತೇವೆ. ಅದೇ ರೀತಿ PK ರಾಜು ಪ್ಲಾಂಟರ್ಸ್, ಇವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ STMC ಉಪಾಧ್ಯಕ್ಷರಾದ ಶ್ರೀಯುತ ಉಮೇಶ್ ಸರ್ ಬಂದಿದ್ದಾರೆ. ಅವರು ಕೂಡ ವೇದಿಕೆಯ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಂತೀವಿ. ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂಥ ಶ್ರೀಮತಿ ಯಾಸ್ಮಿನ್ ಸುಲ್ತಾನ ಮೇಡಮ್ ರವರು ಸಹ ಈ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೋರ್ಕೊಳ್ತೇನೆ. ಈಗ ಪ್ರತೀಕ್ಷಾ ಒಂದು ಪ್ರಾರ್ಥನೆ. ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತೆ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎಂದು ನಿತ್ಯ ದೈನ್ಯದಿ ಬೇಡೋಣ. ಕರುಣಾನಯನ ಕೃಪಾ ಕಟಾಕ್ಷದಿ ಗಂಧಾಕ್ಷತೆಯ ಪಡೆಯೋಣ. ಕರುಣಾನಯನ ಕೃಪಾ ಕಟಾಕ್ಷದಿ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತೆ ಭಕ್ತ ಪ್ರೇಮಿಗೆ ನಮಿಸೋಣ. ಜಯ ಜಯವೆಂದು ಶುಭ ನೀಡೆಂದು ದಿನ ದಿನ ಪಾದವ ನೆನೆಯೋಣ. ಜಯ ವಿನಾಯಕ ಜಗದ ಪಾಲಕ ಎನ್ನುತ್ತಾಡಿ ಹೊಗಳೋಣ. ಜಯ ವಿನಾಯಕ ಜಗದ ಪಾಲಕ ಎನ್ನುತ್ತಾಡಿ ಹೊಗಳೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತೆ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ನಾವು ಭಜಿಸೋಣ. ಯೋಗ್ಯ ಭೋಗವ ದಾತಗೆ ಹೂವನ್ನು ಹಾಕಿ ನಮಿಸೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತೆ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ನಮಗೆ ಏನು ಕಷ್ಟ ಬಂದು ಎಲ್ಲವನ್ನು ನಿವಾರಿಸಿ ನಮಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದಂತಹ ಕುಮಾರಿ ಪ್ರತೀಕ್ಷಾರವರಿಗೆ ಧನ್ಯವಾದಗಳು. ಈಗ ಈ ಒಂದು ಸ್ವಾಗತ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮೇಲೆ, ಅದು ಸರ್ಕಾರಿ ಶಾಲೆ, ಬಡ ಮಕ್ಕಳ ಶಾಲೆ, ಇಂಥ ಒಂದು ಶಾಲೆಯ ಮೇಲೆ ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಶ್ರೀಯುತ ಸುರೇಶ್ ರಾಬರ್ಟ್ ಸರ್, ರೋಟರಿ JV ನಗರ ಬೆಂಗಳೂರು, ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, STMC ಅವರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಒಂದು ಸುಸ್ವಾಗತವನ್ನು ಕೋರೋಣ.
ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ PK ರಾಜು ಸರ್ ಪ್ಲಾಂಟರ್ಸ್ ಇವರು ಕೂಡ ಹಾಜರಿದ್ದಾರೆ. ಅವರಿಗೂ ಕೂಡ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ STMC ಉಪಾಧ್ಯಕ್ಷರಾದಂಥ ಶ್ರೀಯುತ ಉಮೇಶ್ ಸರ್ ರವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಸುಸ್ವಾಗತವನ್ನು ಕೋರ್ತೇನೆ. ಈ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂಥ ಶ್ರೀಮತಿ ಯಾಸ್ಮಿನ್ ಸುಲ್ತಾನ ಮೇಡಮ್ ರವರು ಅವರಿಗೆ ವೈಯಕ್ತಿಕವಾಗಿ ಶಾಲೆಯ ಪರವಾಗಿ ಸುಸ್ವಾಗತವನ್ನು ಕೋರ್ತಿದ್ದೇನೆ. ಹಾಗೇನೆ ನಿಮ್ಮ ಯೂಟ್ಯೂಬಲ್ಲಿ ಚಾನಲ್ ವಿಡಿಯೋ ಮಾಡ್ತಿದ್ದಾರೆ ಶ್ರೀಯುತ ಸುಂದೇಶ್ ಮುಗ್ಲಿ GNA ಪೇಜ್ ಯೂಟ್ಯೂಬ್ ಚಾನಲ್ ಮೂಡಿಗೆರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯವರಾದಂಥ ಶ್ರೀಮತಿ ಶೋಭಾ ಮೇಡಮ್ ರವರು ಹಾಗೂ ಭಾರತಿ ಮೇಡಮ್ ರವರು ಹಾಗೂ ಈಗ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ನೀವು ಮುಖ್ಯ ಸಾಕ್ಷಿ. ನಿಮಗೂ ಕೂಡ ಸುಸ್ವಾಗತವನ್ನು ಕೋರ್ತೇನೆ. ಅಲ್ಲಿ ಇವರಿಗೆ ಮಾತಾಡಕೊಡ್ಲ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದಂಥ ಶ್ರೀಮತಿ ಯಾಸ್ಮಿನ್ ಸುಲ್ತಾನ್ ರವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ನುಡಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ರೋಟರಿ ಸಂಸ್ಥೆ JP ನಗರ ಬೆಂಗಳೂರು ವತಿಯಿಂದ ಸುರೇಶ್ ರಾಬರ್ಟ್ ಸರ್ ಇವತ್ತು ದಾನಿಗಳು ನಮ್ಮ ಶಾಲೆಗೆ ಆಗಮಿಸಿರುತ್ತಾರೆ. ಹಾಗೂ ಅವರ ಜೊತೆಗೆ ನಮ್ಮ ಶೈಕ್ಷಣಿಕ ಕಾಳಜಿ ವಹಿಸಿರುವಂತಹ ಪ್ಲಾಂಟರ್ಸ್ ರಾಜು ಅವರು PK ರಾಜು ಅವರು ಸಹ ಆಗಮಿಸಿರುತ್ತಾರೆ. ಅವರಿಗೆ ನಾನು ಮೊದಲನೇದಾಗಿ ನಮ್ಮ ಶಾಲಾ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಒಂದು ಶಾಲೆ ಅಭಿವೃದ್ಧಿ ಹೊಂದುತ್ತಿರುವ ಒಂದು ಶಾಲೆ. ಈ ಒಂದು ಶಾಲೆನ ನಾವು ಅಭಿವೃದ್ಧಿ ಪಥಕ್ಕೆ ತಗೊಂಡೋಗ್ಬೇಕು ಅಂತ ಬಹಳ ಆಸೆ ಇದೆ. ನಮ್ಮ SDMC ಉಪಾಧ್ಯಕ್ಷರು ತುಂಬ ಕಾಳಜಿಯನ್ನು ವಹಿಸ್ಬಿಟ್ಟು ಅವರು ನನಗೆ ಸುರೇಶ್ ರಾಬರ್ಟ್ ಸರ್ ಜೊತೆ ನನಗೆ ಮೀಟ್ ಮಾಡಿಸಿದ್ರು. ನಾವೆಲ್ಲ ಒಂದು ಕಡೆ ಹೋಗ್ಬಿಟ್ಟು ಅವ್ರಿಗೆ ಲೆಟ್ರ್ ಕೊಟ್ವಿ ಅಷ್ಟೇ. ಒಂದು 2 ತಿಂಗಳು ಹಿಂದೆ ಜಸ್ಟ್ ಕೊಟ್ಟಿರೋದು. ಅವರ ನಮ್ಮ ಒಂದು ಕರೆಗೆ ಹೋಗೊಟ್ಬಿಟ್ಟು ತಕ್ಷಣಕ್ಕೆ ಅವರು ಸ್ಪಂದಿಸಿ ನಮಗೆ ಇವತ್ತು ಒಂದು ಕಂಪ್ಯೂಟ್ರನ್ನು ತಂದು ಕೊಟ್ಟಿದ್ದಾರೆ. ನಮಗೆ ಅದರ ಅವಶ್ಯಕತೆ ತುಂಬ ಇದೆ. ಜೊತೆಗೆ ಅದ್ರ ಜೊತೆಗೆ ಒಂದು ಪ್ರಿಂಟರ್ ಬಹಳ ಅವಶ್ಯಕತೆ ಇದೆ. ಯಾಕಂದರೆ ಒಂದು ಪೇಜ್ ಪ್ರಿಂಟ್ ಮಾಡಲಿಕ್ಕೆ ಈಗ 4 ರೂಪಾಯಿ ತಗೊಳ್ತಾ ಇದ್ದಾರೆ. ನಮ್ಮ ಮಕ್ಕಳ ಹತ್ರ ಒಂದು ಸಲ ನಾವು ಅಂಗಡಿಗಳಿಗೆ ಹೋದರೆ ಮಕ್ಳಿಗೆ ಕಳಿಸಿದ್ರೆ 10 ರೂಪಾಯಿ 20 ರೂಪಾಯಿ ಆಗಿಬಿಡುತ್ತೆ. ಯಾಕಂದರೆ ಜಾತಿ ಪ್ರಮಾಣ ಪತ್ರ ಆಗಲಿ ಅಥವಾ ಒಂದು ಆಧಾರ್ ಕಾರ್ಡ್ ಆಗಲಿ ತಂದೆ ತಾಯಿದು ಯಾವುದೇ ಒಂದು ಇನ್ಫಾರ್ಮೇಷನ್ ಯಾವುದೇ ಒಂದು ತೆಗಿಬೇಕು ಅಂದರೆ ಒಂದು ಶಾಲೆಗೆ ಒಂದು ಮಗು ಕೊಡಬೇಕು ಅಂದರೆ ಒಂದು 20 ರಿಂದ 25 ರೂಪಾಯಿನೇ ಜೆರಾಕ್ಸ್ ಆಗಿಬಿಡುತ್ತೆ. 2 ಕಾಪಿ ಕೇಳ್ತೀವಿ. ಕೆಲವೊಮ್ಮೆ ಅದನ್ನೆಲ್ಲ ತಗೊಳ್ಳೋಕ್ಕೆ ಪೇರೆಂಟ್ಸ್ ಹತ್ರ ಭರಿಸ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಅವ್ರು ಡಾಕ್ಯುಮೆಂಟ್ಸ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಮೂಲತವಾಗಿ ಬೇಕಾಗಿದ್ದು ನಮ್ಮ GPD ಶಿಕ್ಷಕರು ಶೋಭಾ ಅಂತ ಇದ್ರು. ಅವ್ರು ಒಂದೇ ಒಂದು ನನಗೆ ಡಿಮ್ಯಾಂಡ್ ಇಟ್ಟಿದ್ದು, ಮೇಡಮ್ ನಾನು ಹೇಳ್ಕೊಡ್ತೀನಿ ಕಂಪ್ಯೂಟರ್, ನನಗೆ ಅದರ ನಾಲೆಡ್ಜ್ ಇದೆ, ನನಗೆ ಕಂಪ್ಯೂಟ್ರನ್ನು ದಯವಿಟ್ಟು ನೀವು ಯಾವ್ದಾರಂದ್ರೂ ದಾನಿಗಳ ಹತ್ರ ನನಗೆ ಇಸ್ಕೊಡಿ, ಮತ್ತು ಪ್ರಿಂಟರ್ ಒಂದು ವ್ಯವಸ್ಥೆ ಮಾಡಿಕೊಡಿ, ನಾನು ಅದನ್ನು ಪ್ರಿಂಟ್ ತೆಗಿತೀನಿ, ಯಾವುದೇ ಒಂದು ಸುತ್ತೋಲೆಗಳಾಗಲಿ ತಕ್ಷಣ ತೆಗಿತೀನಿ. ನಮ್ಮ ಚಿಕ್ಕ ಶಾಲೆಗಳಲ್ಲಿದೆ, ನಮ್ಮ ಶಾಲೆಗಳಲ್ಲಿ ನಮಗೆ ಆಗ್ತಾ ಇಲ್ಲ, ದಯವಿಟ್ಟು ನೀವು ತರಿಸ್ಕೊಡ್ಬೇಕು ಅಂತ ಹೇಳಿದರು ಅವರು. ನಾನು ಮತ್ತು ಉಮೇಶ್ ಸರ್ ಇದನ್ನು ಕೇಳಿಸ್ಕೊಂಡು ತಕ್ಷಣ ಒಂದು ಕಡೆ ಎಲ್ಲೋ ಒಂದು ಕಡೆ ದಾನಿಗಳು ಬಂದಿದ್ದಾರೆ ಅಂತ ಅಂದಾಗ ತಕ್ಷಣ ಓಡೋದ್ವಿ. ಇದರಲ್ಲಿ ಪ್ರಮುಖ ಪಾತ್ರ ರಾಜು ಅವ್ರದ್ದಿದೆ. ಯಾಕಂದರೆ ನಮಗೆ ಅವರೊಂದು ದಾರಿದೀಪ, ಒಂದು ಸೇತುವೆ ಆಗಿಬಿಟ್ಟು ಅವರು ವರ್ಕ್ ಮಾಡಿದ್ದಾರೆ ನಮ್ಮ ಹಾಗೂ ಒಂದು ರೋಟರಿ ಸಂಸ್ಥೆಯ ಮಧ್ಯೆ. ಆ ರೋಟರಿ ಸಂಸ್ಥೆಯವರಲ್ಲಿ ಸುರೇಶ್ ರಾಬರ್ಟ್ ಸರ್ ಹಾಗೂ ಅವ್ರ ತಂಡದವರು ಎಲ್ಲರೂ ನಮಗೆ ನಮ್ಮ ಶಾಲೆಯ ಮಕ್ಕಳ ಮೇಲೆ ಕರುಣೆ ತೋರಿ ಇವತ್ತು ಮೊದಲನೆಯ ಒಂದು ಗಿಫ್ಟನ್ನು ತಂದು ಕೊಟ್ಟಿದ್ದಾರೆ, ಕಂಪ್ಯೂಟರ್. ಅವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪರವಾಗಿ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ನಮ್ಮಲ್ಲಿ ನಾಲೆಡ್ಜ್ ಇರುವಂತಹ ಒಂದು ಒಳ್ಳೆ ಶಿಕ್ಷಕರಿದ್ದಾರೆ, ಮತ್ತು ಪ್ರತಿಯೊಬ್ಬ ಮಗುವಿಗೂ ಆ ಒಂದು ಶಿಕ್ಷಣ ಖಂಡಿತ ದೊರೆಯುತ್ತೆ. ನೀವು ಕೊಟ್ಟಂತಹ ಯಾವುದೇ ವಸ್ತು ಆಗಲಿ ಅದು ವೇಸ್ಟ್ ಆಗೋದಿಲ್ಲ, ಮತ್ತು ಎಲ್ಲರಿಗೂ ಕಲಿಯುವ ಹಕ್ಕಿದೆ. ಈಗ ಪ್ರೈವೇಟಲ್ಲಿ ಮಕ್ಕಳು
ದುಡ್ಡನ್ನು ಪೇ ಮಾಡಿಬಿಟ್ಟು ಲಕ್ಷಗಟ್ಟಲೆ ಒಂದು ನರ್ಸರಿ ಮಗುಗೆ ಒಂದು ಒಳ್ಳೆಯ ಒಂದು ಶಿಕ್ಷಣ ಕೊಡಬೇಕು ಅಂದರೆ ಇವತ್ತು 50,000 ರೂಪಾಯಿ ಖರ್ಚಾಗ್ತಾ ಇದೆ. ಆದರೆ ನಮ್ಮಲ್ಲಿ ಇರುವಂತಹ ಮಕ್ಕಳಲ್ಲಿ 50 ರೂಪಾಯಿ ಕೊಡಿ ಅಂತಂದರೆ ಅವ್ರ ಹತ್ರ ಇರೋದಿಲ್ಲ. ಈವನ್ ಕ್ರೀಡಾನಿಧಿ 10 ರೂಪಾಯಿ ಕೊಡಿ ಅಂತ ಅಂದಾಗಲೂ ಅವ್ರು ಕೊಡೋ ಸ್ಥಿತಿಯಲ್ಲಿ ಇಲ್ಲ ಸರ್. ನಮ್ಮ ನಿಜವಾಗ್ಲೂ ನನಗೆ ಪಾಪನೂ ಅನಿಸುತ್ತೆ. ಕೆಲವು ದುಡ್ಡೆಲ್ಲ ನಾವು ಅವ್ರ ಹತ್ರ ಕಲೆಕ್ಟ್ ಮಾಡೋದಿಲ್ಲ, ನಾವೇ ಕೆಲವೆಲ್ಲ ದುಡ್ಡೆಲ್ಲ ಹಾಕ್ಕೊಳ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ತಾವು ದಾನಿಗಳು ತಕ್ಷಣಕ್ಕೆ ಕರೆಗೊಟ್ಟು ನೀವು ತಂದುಕೊಟ್ಟಿದ್ದೀರಾ. ಹಾಗೆ ನೀವುಗಳು ನಮಗೆ 2 ರ್ಯಾಕ್ ಬಹಳ ಅವಶ್ಯಕತೆ ಇದೆ ಸರ್. ಅದು ಈಗ ನಮಗೆ ಆಟಿಕೆ ವಸ್ತುಗಳು ನಮ್ಮ ಸರ್ಕಾರದಿಂದ ಬೆಲೆ ಬಾಳುವಂತಹ ಇದು ಆಟಿಕೆಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೆಕ್ಯೂರ್ ಮಾಡಿಡಕ್ಕೆ ಮತ್ತು ಈಗ ಸರ್ ಲೈಬ್ರರಿಗೆ ಗ್ರಂಥಾಲಯಕ್ಕೆ ಬೇಕಾದಷ್ಟು ಬೆಲೆ ಬಾಳುವಂತಹ ಬುಕ್ಸ್ಗಳನ್ನು ತಂದು ಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ನಮಗೆ ಇಡಲಿಕ್ಕೆ ನಮಗೆ ಲೈಬ್ರರಿ ರ್ಯಾಕ್ಗಳು ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಆದ್ಯತೆ ಒಂದು ಗಾಡ್ರೇಜ್ ಬೀರುಗಳು ಹಾಗೂ ನಮ್ಮ ಈ ಸಿಸ್ಟಮ್ಗಳನ್ನು ಎಲ್ಲ ಇಡಲಿಕ್ಕೆ ನಮಗೆ 4 ಟೇಬಲ್, ಕನಿಷ್ಠ ಪಕ್ಷ 4 ಟೇಬಲ್ ಬೇಕು. ಯಾಕಂದರೆ ನಾವು ಪ್ರತಿ ಮಗುವಿನ ಕಡೆಗೆ ನಾವು ಕಂಪ್ಯೂಟರ್ ಶಿಕ್ಷಣದ ಕಡೆಗೆ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ಇರಬೇಕಾದ್ರೆ ಅಟ್ಲೀಸ್ಟ್ ಒಂದು ಟೇಬಲ್ ಹತ್ರ ಸಪ್ರೇಟ್ ನಾವು ಒಂದು ಬ್ಯಾಚ್ ವೈಸ್ ಕೂರಿಸ್ಲಿಕ್ಕೆ ಒಂದು 4 ಟೇಬಲ್ ಆದರೂ ಹಾಕಬೇಕು ಸರ್. ಹಾಗಾಗಿ ನಮಗೆ ಕಂಪ್ಯೂಟ್ರಿಗೆ ಒಂದು 4 ಟೇಬಲ್, ಈಗ ಅರ್ಜೆಂಟಿಗೆ ಒಂದು ಸಿಸ್ಟಮ್ ಒಂದು ಬೇಕಾಗಿದೆ, ಪ್ರಿಂಟರ್ ಒಂದು ಬೇಕಾಗಿದೆ. ಜೊತೆಗೆ ನಮ್ಮಲ್ಲಿ ಸರ್ ಇನ್ನೊಂದು ಕುಡಿಯುವ ನೀರಿನ ಒಂದು ಬಹಳ ಅವಶ್ಯಕತೆ ಇದೆ ಸರ್. ನೀರು ನಮಗೆ ಬಹಳ ಮೂಲಭೂತ ಅವಶ್ಯಕ ಆಗಿದೆ. ನಮ್ಮಲ್ಲಿ ಇರೋದು ಚಿಕ್ಕ ಫಿಲ್ಟರ್, ಅದು ಸಾಕಾಗ್ತಾ ಇಲ್ಲ ಮಕ್ಕಳಿಗೆ. ಈಗ ಒಂದ್ಸಲ ನಾವು ತುಂಬಿಟ್ರೆ ಅದು ಅರ್ಧ ಗಂಟೆಯಲ್ಲಿ ಖಾಲಿ ಆಗಿಬಿಡುತ್ತೆ, ನೆಕ್ಸ್ಟಿಗೆ ಇರೋದಿಲ್ಲ. ನಾವು ಹೋಗ್ಬಿಟ್ಟು 5 ರೂಪಾಯಿ ನೀರನ್ನು ತುಂಬ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಅದು ಬಾಟ್ಲಿ ಹಿಡ್ಕೊಂಡು ಬರೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ನೀವು ನೀರಿನ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ನೀವು ಮಾಡಿಕೊಡ್ಬೇಕು. ನಿಜವಾಗ್ಲೂ ಇಲ್ಲಿ ಸಿಂಗಲ್ ಪೇರೆಂಟ್ ಮಕ್ಕಳಿದ್ದಾರೆ ಸರ್. ಅಲ್ಲಿ ಕೆಲವು ಮಕ್ಳಿಗೆ ತಾಯಿನೇ ಇಲ್ಲ, ಕೆಲವು ಮಕ್ಳಿಗೆ ತಂದೆ ಇಲ್ಲ, ಕೆಲವು ಮಕ್ಳಿಗೆ ಇಬ್ಬರೂ ಇಲ್ಲ. ಅಂತಹ ಮಕ್ಕಳು ನಮ್ಮಲ್ಲಿ ಹೆಚ್ಚಿನ ಮಕ್ಕಳಿದ್ದಾರೆ. ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡಿದರೆ ಬಹಳ ಬೇಜಾರಾಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ ನಾನು ಇನ್ನೊಂದು ಡಿಮ್ಯಾಂಡ್ ಇಡ್ತೀನಿ. ನಿಮ್ಮಲ್ಲಿ ಯಾವುದೇ ಒಬ್ಬರು ದಾನಿಗಳು ಅಂತ ಬಂದಾಗ ನಮಗೆ ಒಂದೇ ರೀತಿಯ ಒಂದು ಯೂನಿಫಾರ್ಮ್, ನಮಗೆ ಏನು ಬೇಡ ಜಾಸ್ತಿ ಅಂದರೆ ಒಂದು ಟ್ರ್ಯಾಕ್ ಸೂಟು ಸರ್. ಅದು ಒಂದು ಪೇರಿಗೆ ಒಂದು 450 ರೂಪಾಯಿ ಬೀಳುತ್ತೆ ಸರ್. ಒಂದು ಪ್ಯಾಂಟ್ ಮತ್ತು ಒಂದು ಬನಿಯನ್, ಇದು ಟೀ ಶರ್ಟ್ ಟೈಪಲ್ಲಿ ಅಂಥದ್ದು ಸಾಕು ನಮಗೆ. ಅಟ್ಲೀಸ್ಟ್ ನಮ್ಮಲ್ಲಿ 54 ಮಕ್ಕಳಿದ್ದೀವಿ ಸರ್, 55 ಮಕ್ಕಳಿದ್ದಾರೆ ಈಗ ಸದ್ಯಕ್ಕೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದೊಂದು ಕೊಟ್ಟರೆ ನಮಗೆ ಒಂದು ಯೂನಿಫಾರ್ಮ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಒಂದ್ಸಲ ನಮಗೆ ಹಿಂದಿನ ಕಂಪನಿಗಳಲ್ಲಿ ಒಂದಿಬ್ಬರು ಕೊಟ್ಟಿದ್ದಾರೆ ನಮಗೆ, ಮೆಂಡಾ ಫೌಂಡೇಶನ್ ಅವರು. ಆದರೆ ಈ ವರ್ಷ ನಮಗೆ ಇನ್ನೂ ಹೊಸ ಮಕ್ಕಳು ಬಂದಿರೋದ್ರಿಂದ ಅವ್ರುಗಳಿಗೆ ನಮಗೆ ಆ ಬಟ್ಟೆ ಇಲ್ಲದ ಹಾಗೆ ಆಗಿದೆ. ಅವರಿಗೆ ತಗೊಳ್ಳಿ ಅಂದರೆ ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಸರ್ ಅವರು. ಹಾಗಾಗಿ ಮತ್ತೆ ನಾನು ಒಂದು ಮನೆಗೆ ಭೇಟಿ ನೀಡಿದ್ದೆ, ಪೇರೆಂಟ್ಸ್ ಮನೆಗೆ ಮಕ್ಕಳು ಪರಿಸ್ಥಿತಿ ಹೇಗಿದೆ ಅಂತ. ಅದು ಹೇಗಿದೆ ಮನೆ ಅಂತ ಅಂದರೆ, ಹಿಂದೆನೂ ಬಾಗ್ಲಿಲ್ಲ, ಮುಂಗಡೆನೂ ಬಾಗ್ಲಿಲ್ಲ. ಒಲೆ ಮೇಲೆ ಬರೀ ಒಂದು ಪಾತ್ರೆ ಮಾತ್ರ ಇದೆ. ನಾಯಿಗಳು ಈ ಕಡೆಯಿಂದನೂ ಹೋಗ್ತಾ ಇದೆ, ಆ ಕಡೆಯಿಂದನೂ ಹೋಗ್ತಾ ಇದೆ. ಅವ್ರ ಮನೆ ಪರಿಸ್ಥಿತಿ ನೋಡಿದಾಗ ನಿಜವಾಗ್ಲೂ ನಮಗೆ ಬಹಳ ಬೇಜಾರಾಗುತ್ತೆ. ನೀವು ಕೊಡುವಂತಹ ಒಂದು ದಾನ ಸರಿಯಾದ ಜಾಗಕ್ಕೆ ಬಂದು ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಒಂದು ಸಂಸ್ಥೆಯವರಿಗೆ ಒಳ್ಳೆಯದಾಗಲಿ. ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಯಶಸ್ಸು ಎಲ್ಲವೂ ಅವ್ರದ್ದಾಗಲಿ. ಎಲ್ಲದಕ್ಕಿಂತ ಆರೋಗ್ಯ ಅವ್ರದ್ದು ಸಿಗಲಿ. ಎಲ್ಲರದ್ದು ಹಾರೈಕೆಗಳು ಸಿಕ್ಕಿದಾಗ ಖಂಡಿತ ಅವರಿಗೆಲ್ಲ ಒಳ್ಳೆಯದಾಗುತ್ತೆ. ನಮ್ಮ ಬಡ ಮಕ್ಕಳ ಒಂದು ಹಾರೈಕೆ ಸದಾ ಅವ್ರ ಜೊತೆ ಇದೆ. ನಮ್ಮ ಶಾಲಾ ಮಕ್ಕಳೊಂದಿಗೆ ನೀವು ಸದಾ ಇರಿ. ನೀವು ಕಂಪನಿಯವರು ಪ್ರತಿಯೊಬ್ಬರು ನಮ್ಮ ಶಾಲೆಗೆ ಒಂದ್ಸಲ ಒಂದೇ ಒಂದು ಆಸೆ ಏನಪ್ಪ ಅಂದರೆ, ಒಂದು ಸಾಮೂಹಿಕ ಭೋಜನ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಹಾಗಾಗಿ ತಾವುಗಳು ಒಂದು ದಿನ ನಿಗದಿ ಮಾಡಿಬಿಟ್ಟು ಒಂದು ದಿನ ಬಂದು ನಮ್ಮ ಮಕ್ಕಳು ಏನು ಊಟ ಮಾಡ್ತಾರೆ ಆ ಮಗುವಿನ ಜೊತೆಗೆ ನೀವು ಊಟ ಮಾಡಬೇಕು ಅನ್ನೋದು ಇದು ನಂದೊಂದು ಡಿಮ್ಯಾಂಡ್ ಇದು. ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಟೈಮ್ ಇದ್ದಾಗ ದಯವಿಟ್ಟು ಒಂದು ಸಹಭೋಜನವನ್ನು ಮಾಡಬೇಕು. ಯಾಕಂದರೆ ಅವ್ರುಗಳಿಗೂ ನಾವು ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಮ್ಮ ಹಿಂದೆ ಒಂದು ಬಲ ಇದೆ ಅನ್ನೋದು ನಮ್ಮಲ್ಲಿ ಆ ಭಾವನೆ ಬರಬೇಕು ಅನ್ನೋ ನಂದೊಂದು ಆಸೆ ಇದೆ. ಹಾಗಾಗಿ ತಾವುಗಳು ಒಂದಿನ ಬರಬೇಕು ಊಟಕ್ಕೆ. ಎಲ್ಲರೂ ಜೊತೆಲಿ ಊಟ ಮಾಡಬೇಕಲ್ಲ ಮಕ್ಕಳ, ಎಲ್ಲರೂ ಅಂಕಲ್ ಬರಲಿ ಅಲ್ಲ ಎಲ್ಲರೂ? ಆಯ್ತು, ಎಲ್ಲರೂ ಬನ್ನಿ ಸರ್.
ನಮಗೆ ಇದೇ ಥರ ಸದಾ ಸಹಕಾರ ಕೊಡಿ. ನಮ್ಮಲ್ಲಿ ಏನಪ್ಪ ಅಂತಂದರೆ SDMC ಉಪಾಧ್ಯಕ್ಷರು ತುಂಬ ಚೆನ್ನಾಗಿದ್ದಾರೆ ನಮ್ಮಲ್ಲಿ. ಅವರು ಉಮೇಶ್ ಅಂತೇಳಿ ತುಂಬ ಕಾಳಜಿ ವಹಿಸ್ತಿದ್ದಾರೆ. ಅವ್ರು ಬಂದಾಗಿಂದ ಹೆಚ್ಚಿನ ಒಂದು ಡೊನೇಷನ್ಗಳನ್ನು ನಮಗೆ ಮೇಲಿಂದ ಮೇಲೆ ಎಲ್ಲಿಂದ ಆಗಲಿ ಅವ್ರು ಓಡಿ ಬರ್ತಾರೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು. ದೇವರು ಅವರಿಗೂ ಒಬ್ಬ ಮಗ ಇದ್ದಾನೆ, ಎಲ್ಲ ಫಲಗಳು ಅವನ ಇದರಲ್ಲಿ ಒಳ್ಳೇದಾಗಲಿ ಆ ಮಗುಗೆ ಅಂತ ಹೇಳ್ತಾ, ತಮ್ಮ ಒಂದು ಸದಾ ಸಹಕಾರ ಇರಲಿ ಅಂತ ಬೇಡ್ತಾ, ತಮ್ಮ ರೋಟರಿ ಸಂಸ್ಥೆಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ದಾನಿಗಳಾದ ಶ್ರೀಯುತ ರಾಬರ್ಟ್ ಸರ್ ಅವ್ರ ಬಗ್ಗೆ ಹಾಗೂ ಪ್ಲಾಂಟರ್ಸ್ PK ರಾಜು ಸರ್ ಅವ್ರ ಬಗ್ಗೆ ನಮ್ಮ ಮೇಡಮ್ರವರು ಹಿತನುಡಿಗಳನ್ನು ಆಡಿದ್ದಾರೆ. ಈಗ ಮುಂದಿನ ಹಿತನುಡಿಯನ್ನು ಶ್ರೀಯುತ PK ರಾಜು ಸರ್ ಪ್ಲಾಂಟರ್ಸ್ ಇವರು ಮಕ್ಕಳ ಬಗ್ಗೆ ಮಾತಾಡಬೇಕು ಅಂತ ನಮ್ಮ ರಾಬರ್ಟ್ ಸರ್ ಅವರು ನಮಗೆ ಭಾಳ ಸ್ನೇಹಿತರು. ಏನಪ್ಪ ಅಂದರೆ ಇಲ್ಲಿ ಒಂದು 2-3 ವರ್ಷದಿಂದ ಯಾವಾಗಲೂ ಬರ್ತಾಯಿದ್ರು. ಅವರು ಇಲ್ಲಿ ನಮ್ಮೆಲ್ಲ ವಾತಾವರಣಗಳು ನೋಡಿ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಅವ್ರು ಆ್ಯಕ್ಚುಲಿಗೆ ಇವೆಲ್ಲ ಇಲ್ಲಿಗೆ ಬಂದು ಕೊಡ್ಬೇಕನ್ನೋದೇನು ಇರಲಿಲ್ಲ. ಅವರಿಗೆ ಅಲ್ಲಿಂದ ಬರೋದು ಇಲ್ಲಿ ಕೊಡ್ಬೇಕಂತ ತುಂಬ ರಿಸ್ಕ್ ಇರುತ್ತೆ. ಎಲ್ಲ ಮೊದಲೆಲ್ಲ ಡೊನೇಟ್ ಮಾಡೋರು ಏನು ಮಾಡ್ತಾಯಿದ್ದೆ ಅಂದರೆ ಬೆಂಗಳೂರು ಕಡೆನೇ ಕೊಡ್ತಾಯಿದ್ರು. ಅವರಿಗೆ ಇಲ್ಲಿ ಎಲ್ಲ ಮಕ್ಕಳು ನೋಡಿ ಇಲ್ಲಿ ವಾತಾವರಣಗಳ ಕೆಲ ಶಾಲೆಗಳ ನೋಡಿಬಿಟ್ಟು ಅವರಿಗೆ ಮಕ್ಕಳ ಮೇಲೆ ತುಂಬ ಒಂದು ಗೌರವ ಜಾಸ್ತಿ. ಹಾಗಾಗಿ ಇಲ್ಲಿಗೆ ಬಂದು ಒಂದು ಸರಿ ಕೊಡೋಣ ಅನಿಸಿದ್ರು. ಅದರಲ್ಲೂ ಕೂಡ ನಮ್ಮ ಮೇಡಮ್ ಅವರಂತೂ ನಮ್ಮ ಫಲ್ಗುಣಿಯಲ್ಲಿ ತುಂಬ ಟೈಮಿಂದ ಅಲ್ಲೇ ಸರ್ವಿಸ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಬಿಟ್ಬಿಟ್ಟು ಎಲ್ಲರಿಗೂ ತುಂಬ ನೋವಾಗಿದೆ. ಫಲ್ಗುಣಿ ಮೇಡಮರೇ ಬೇಕಂತ 2-3 ಸರಿ ಕೂಡ ಎಲ್ಲರೂ ಹೋಗಿ ಅವರು ವಾಪಸ್ಸು ಅಲ್ಲಿಗೆ ಕರ್ಸ್ಕೊಂಡಿದ್ರು. ಹಾಗಾಗಿ ಮೇಡಮ್ ಅವರು ಬಂದು ಕೇಳ್ಕೊಂಡಿದ್ರು ಈ ಥರ ಅಂತೇಳಿ. ಹಾಗಾಗಿ ನಮ್ಮ ರಾಬರ್ಟ್ ಸರ್ ಹತ್ರ ಹೇಳಿದೆ, ಈ ಥರ ಇದೆ, ಏನಾರು ಮಾಡಿಕೊಡ್ಬೇಕು ಸರ್. ಮೇಡಮ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರು ಕೂಡ. ಮತ್ತು ಉಮೇಶ್ ಕೂಡ ನಮಗೆ ಪದೇ ಫೋನ್ ಮಾಡ್ತಿದ್ರು ಯಾವಾಗಲೂ, ಏನಾಯ್ತು ಸರ್ ಅಂತೇಳಿ. ಅದ್ರ ಬಗ್ಗೆ ನಾನು ಏನಪ್ಪ ಅಂದ್ರೆ ಅವರು ಅಧ್ಯಕ್ಷರು ಅವಾಗ ರೋಟರಿ ಅಧ್ಯಕ್ಷರಾಗಿದ್ದರು ಜೆಸಿಂದ. ಆವಾಗ ತುಂಬ ಈಗ ನಮಗೆ ಆ್ಯಕ್ಚುಲಿ ಒಂದು 6 ಮಂತಿಂದ ಮುಂಚೆನೇ ಇವರೆಲ್ಲ ನಮಗೆಲ್ಲ ಕಾಂಟ್ಯಾಕ್ಟ್ ಆಗಿದ್ರೆ ತುಂಬ ಥರದ ಒಂದು ಕೆಲಸಗಳನ್ನು ಮಾಡ್ಬೋದಿತ್ತು. ಇಲ್ಲಿಗೆ ಬೇರೆ ಶಾಲೆಗೆ ಕೊಟ್ಟಿದ್ದಂದರೆ ತುಂಬ 3 ಲಕ್ಷ ಐಟಮ್ಸ್ ಎಲ್ಲ ಕೊಟ್ಟಿದ್ದಾರೆ ಈಗ ಬೇರೆ ಶಾಲೆಗೆಲ್ಲ. ಬಟ್ ಆದರೆ ಈಗ ಅವ್ರಿಗೆ ಏನಾಯ್ತು ಅಂದರೆ ಇಲ್ಲೆಲ್ಲ ನೋಡಿ ತುಂಬ ಇಷ್ಟ ಆಗಿ ಸದ್ಯಕ್ಕೆ ತಾತ್ಕಾಲಿಕ ಇದನ್ನು ಕೊಡೋಣ ಅಂತ ಮಾಡಿದ್ದಾರೆ. ಆಮೇಲೆ ನನಗೆ ಇನ್ನೇನಪ್ಪ ಹೇಳ್ಬೇಕಂತ ಹೇಳಿದ್ರೆ, ರಾಬರ್ಟ್ ಸರ್ ಅವರು ಇನ್ನೂ ಇಲ್ಲಿಗೆ ಈ ಶಾಲೆಗೆ ತುಂಬ ಹೆಚ್ಚಿನ ರೀತಿಯಿಂದ ಅವರು ಸಹಾಯ ಮಾಡಬೇಕು ಅಂತ ಅವರಿಗೆ ತುಂಬ ಲಿಂಕ್ ಇದೆ. ಅದ್ರ ಕಡೆಯಿಂದ ಎಲ್ಲ ರೋಟರಿ ಕಡೆಯಿಂದ ಮಾಡಿ ಕನೆಕ್ಟ್ ಮಾಡಿಬಿಟ್ಟು ಇನ್ನೆಲ್ಲ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿದ್ದು ನನ್ನದೊಂದು ಆಸೆ ಇದೆ. ಅದು ಮಾಡ್ತಾರೆ ಆಯಿತಾ. ದಯವಿಟ್ಟು ಅವರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿ ರೀತಿ ಸಹಾಯ ಮಾಡಿಕೊಡಿ, ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಎಲ್ಲರಿಗೂ ಹೇಳಿ ಧನ್ಯವಾದ ಮುಗಿಸ್ತೀನಿ. ಇರುವಂತಹ ಸುರೇಶ್ ರಾಬರ್ಟ್ ಸರ್ ಇವತ್ತು ನಮ್ಮ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ. ಮತ್ತು ರಾಜು ಸರ್ ಇದ್ದಾರೆ ಪ್ಲಾಂಟರ್ಸು, ಅವರಿಗೂ ಕೂಡ ಸ್ವಾಗತ. ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಇದ್ದಾರೆ, ಮತ್ತು ಸಹ ಶಿಕ್ಷಕರು, ಮತ್ತು ನಮ್ಮ ಪ್ರೀತಿಯ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ನಮಗೆ ರಾಬರ್ಟ್ ಸರ್ ಕಿತ್ಲೆಗಂಡಿ ಸ್ಕೂಲಿಗೆ ಬಂದಾಗ ನಾನು ಮತ್ತು ನಮ್ಮ ಮುಖ್ಯ ಶಿಕ್ಷಕರಾದ ಯಾಶಿ ಮೇಡಮ್ ಅವರು ಸ್ಕೂಲಿಗೆ ಹೋಗಿ ಒಂದು ಲೆಟ್ರ್ ಮಾಡ್ಕೊಂಡು ಹೋಗಿದ್ವಿ. ಸರ್ ನಮಗೆ ಈ ಥರ ನಮಗೆ ಮಕ್ಕಳಿಗೆ ಈ ಥರ ಬೇಕು ಸರ್ ಅಂತ ಹೇಳಿದ್ದಕ್ಕೆ ರಾಬರ್ಟ್ ಸರ್ 2 ತಿಂಗಳೊಳಗೆ ಮತ್ತೆ ಇವಾಗ ನಮ್ಮ ಸ್ಕೂಲಿಗೆ ಬಂದು ಕಂಪ್ಯೂಟರ್ ಮತ್ತು ಈಗ ತೊಗೊಂಡು ಬಂದಿದ್ದಾರೆ. ಏನೇ ಆದರೂ ಈಗ ಇಂಥ ದಾನಿಗಳಿಂದನೇ ನಮ್ಮ ಗೌರ್ಮೆಂಟ್ಗಳು ಉಳಿತಿದೆ ಸರ್. ನಿಮ್ಮಂತ ಏನಾದರೂ ಪಾಪ ಎಲ್ಲ ಬಡ ಮಕ್ಕಳಿಲ್ಲ ಸರ್ ನಮ್ಮ ಸ್ಕೂಲಲ್ಲಿ. ನಮ್ಮ ಮೇಡಮ್ ಹೇಳ್ದಂಗೆ ಅದು ತಂದೆ ತಾಯಿ ಇಲ್ಲದ ಮಕ್ಕಳಿದ್ದಾವೆ. ನನಗೂ ಎಷ್ಟೋ ದಿನ ನನ್ನ ನೋವಾಗಿದೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೀನಿ ಸರ್, ನಾವು ಮಾಡ್ತಿದ್ವಿ. ನಿಮ್ಮಂಥ ದಾನಿಗಳಿಗೆ ಬಂದಾಗ ನನಗೆ ಎಷ್ಟು ಖುಷಿಯಾಗಿದೆ ಅಂದರೆ ಸರ್, ನೀವು ಮೊನ್ನೆ ಬಂದಾಗ ಅವತ್ತು ಬಂದು ವಿಸಿಟ್ ಮಾಡೋದ್ರಿ, ಅವತ್ತಿನ ಭಾಳ ಖುಷಿ ಇದೆ ನನಗೆ ನಿಮ್ಮ ಮೇಲೆ. ನಿಮಗೆ ನನ್ನ ಕಡೆಯಿಂದ ಸರ್ ನಿಮಗೆ ಕೋಟಿಗಳು ನಮಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮಗೆ ಇನ್ನಷ್ಟು ಸರ್ ನಿಮ್ಮಂಥ ಇಂಥ ಬಡ ಮಕ್ಕಳಿಗೆ ಇನ್ನಷ್ಟು ಆ ದೇವರು ಕರುಣಿಸ್ಲಿ ಸರ್. ನಿಮಗೆ ಸಹಾಯ ಮಾಡೋಂಥ ನಿಮಗೆ ಒಳ್ಳೇದು ಮಾಡಲಿ ಸರ್ ದೇವರೆಲ್ಲ. ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಸರಿ, ನಿಮಗೋಸ್ಕರನೇ ಬಂದಿರೋದು. ಸರಿನಾ? ಸರಿ, ಫಸ್ಟು ನಾನು ನಿಮಗೆ, ನಿಮ್ಮ ಸ್ಕೂಲ್ಗೆ, ಪ್ರಿನ್ಸಿಪಲ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ನಮಗೊಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೀರಾ. ಇಲ್ಲಿ ಒಂದೇ ಚಿಕ್ಕ ಒಂದು ನಮ್ಮ ಕೈಲಾದ ಒಂದು ಸೇವೆ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಮೂಲ ಕಾರಣಕರ್ತರ ಬಂದ್ಬಿಟ್ಟು ನಮ್ಮ ರೊಟೇರಿಯನ್ ಸತೀಶ್ ಮಾಧವನ್ ಅಂತ ಗವರ್ನರ್ ಆಗಿದ್ದರು. 24-25ನೇ ವರ್ಷ ಲಾಸ್ಟ್ ಇಯರ್. ಅವರು ನನಗೆ ಈ ರೀತಿ ಕಂಪ್ಯೂಟರ್ ನಾನು ಕೊಡೋಣ ಅನ್ನೋ ಥರ
ಶೇರ್ ಮಾಡಿದಾಗ ನಾನು ಹೇಳಿದೆ ಎಲ್ಲಿ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಕೊಡಲ್ಲ, ನಿಮ್ಗೆ ಗೊತ್ತಲ್ವ ಡಿ ಜಿ, ಎಲ್ಲರ ಹೊರಗಡೆ ಕೊಡೋಣ, ಮಕ್ಳಿಗೆ ಎಲ್ಲಿ ಬೇಕೋ ಅಲ್ಲಿ ಕೊಡೋಣ ಅಂತ, ಎಲ್ಲಿ ನೀಡಿದೆಯೋ ಅಲ್ಲಿ ಕೊಡೋಣ ಅಂತ. ನಿಮ್ಮಲ್ಲಿ ಇದ್ರ ಕೊರತೆ ಇತ್ತು, ಅದು ಕೊಡಬೇಕಂತ ಹೇಳಿ ಒಂದು ಚಿಕ್ಕ ಕಾರ್ಯಕ್ರಮ ಚಿಕ್ಕದಾಗಿ ಕೊಟ್ಟು ನೀವು ಸ್ವಲ್ಪ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಸರಿ, ನೀವು ಚೆನ್ನಾಗಿ ಫಸ್ಟು ನಮ್ಮ ಪ್ರಿನ್ಸಿಪಲ್ ಮಾತಾಡ್ತಾ ಹೇಳ್ತಾಯಿದ್ರು, ತಂದೆ ಇಲ್ಲ ಸ್ವಲ್ಪ ಮಕ್ಕಳಿಗೆ, ತಾಯಿ ಇಲ್ಲ ಸ್ವಲ್ಪ ಮಕ್ಕಳಿಗೆ, ಇಬ್ಬರೂ ಇಲ್ಲ ಸ್ವಲ್ಪ ಮಕ್ಕಳಿಗೆ ಅಂತೇಳಿ. ಅದು ಕೇಳಿದಾಗ ಸ್ವಲ್ಪ ನೋವಾಗ್ತಾ ಇದೆ. ಆದರೆ ನಿಮಗೆ ನಮ್ಮ ದೇಶದಲ್ಲಿ ಏನಿದೆ ಒಂದೇ ಅಂದರೆ, ನಿಮ್ಗೆ ಯಾರು ಇಲ್ಲದೆ ಇದ್ರೂ ಕೂಡ ಒಂದು ವಿದ್ಯೆ ಅನ್ನೋದು ಒಂದು ಇದೆ. ಅದನ್ನು ದಯವಿಟ್ಟು ಬಿಡಬೇಡಿ. ಅದೇ ನಿಮಗೆ ತಂದೆ ತಾಯಿ ಅಣ್ಣ ತಮ್ಮ ಪ್ರತಿಯೊಂದು ಅದೇ ಇರುತ್ತೆ. ದಯವಿಟ್ಟು ಮಕ್ಕಳ ಯಾವುದೇ ಕಾರಣಕ್ಕೂ ನೀವು ಬಂದ್ಬಿಟ್ಟು ಸ್ಕೂಲ್ಗೆ ಬರದೇ ಇರೋದು, ಮತ್ತು ಏನೋ ಕಷ್ಟ ಅಂತ ನಿಮ್ಮ ಮನೇಲಿ ಹೇಳ್ತಾರಂತ ಸ್ಕೂಲ್ನ ಬಿಡೋದು, ಇದೆಲ್ಲ ಮಾಡದೆ ಚೆನ್ನಾಗಿ ದಿನ ಸ್ಕೂಲ್ಗೆ ಬರಬೇಕು, ಚೆನ್ನಾಗಿ ಓದಬೇಕು. ನೀವು ಓದಿದ್ರೆ ನಿಮಗೆ ಎಲ್ಲ ಯಾವುದೇ ಒಂದು ಏನು ಹೇಳೋದು, ತಂದೆ ತಾಯಿ ಇಲ್ಲ ಅನ್ನೋದು ಒಂದು ನಿಮಗೆ ಯಾವುದು ಮಿಸ್ ಮಾಡ್ಕೊಳ್ಳಲ್ಲ ನೀವು ಜೀವನದಲ್ಲಿ. ಸರಿನಾ? ನಾನು ನಿಮಗೆ ಇದು ಹೇಳಿದ್ವಾಗ ನನಗೆ ಒಂಥರ ತುಂಬ ಟಚ್ ಆಗಿಬಿಡ್ತು. ಏನು ಕೇಳ್ತಾ ಇದ್ದೀನಿ ಅಂದರೆ, ನನಗೂ ಕೂಡ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ ದೂರ ಆದರು. ಎಷ್ಟು ವಯಸ್ಸು ಅಂದರೆ ಪಾಪಕ್ಕೂ 2.5 ವರ್ಷ ಇರಬೇಕು ನನಗೆ, ಓಕೆನಾ? ಆದರೆ ನನ್ನ ಒಂದು ಪ್ರಯತ್ನ, ನಾನು ಛಲ, ಓದೋದು ಮತ್ತು ಕೆಲಸ ಮಾಡೋದು, ಹೊಸ ವಿಷಯಗಳ್ನ ತಿಳ್ಕೊಳ್ಳೋದು, ಅದು ನಾನು ಬಿಟ್ಟೇ ಇಲ್ಲ. ಅರ್ಥ ಆಯ್ತಾ? ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದಿದ್ದು, ಅಜ್ಜಿ ಮನೆಯಲ್ಲೇ ಓದಿದ್ದು, ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಬ್ಯಾಂಗ್ಳೂರಲ್ಲಿ. ಬಟ್ ಆದರೆ ಓಕೆ, ನಿಮಗೆ ಒಳ್ಳೆ ಟೀಚರ್ಸ್ ಇದ್ದಾರೆ, ಅವ್ರನ್ನ ಬಳಸ್ಕೊಳ್ಳಿ, ಒಳ್ಳೆ ವಿದ್ಯೆ ಕಲ್ತ್ಕೊಳ್ಳಿ. ಇವತ್ತು ಎಲ್ಲ ನಾನು ಫೇಸ್ ಮಾಡಿದ್ದೀನಿ. ನೀವೇನು ಫೇಸಸ್ ಮಾಡ್ತಾಯಿದ್ರೆ ಎಲ್ಲ ಫೇಸ್ ಮಾಡಿದ್ದೀನಿ. ನಾನು ಕನ್ನಡ ಮೀಡಿಯಮಲ್ಲೇ ಓದಿರೋದು. ಇವತ್ತು ಬಂದು ಇಲ್ಲಿ ನಮ್ಮ ಕೈಲಿ ಏನಾರ ಒಂದು ಸಹಾಯ ನಮ್ಮ ಸಮುದಾಯಕ್ಕೆ ನಾವು ಮಾಡ್ತಾಯಿದ್ದೀವಿ. ನನಗೆ ನೀವು ಏನೇನು ಪೇಯ್ನ್ ನೀವೇನು ನೋಡ್ತಾ ಇದ್ದೀರೋ ಅದೆಲ್ಲ ನಾನು ನೋಡಿದ್ದೀನಿ ಜೀವನದಲ್ಲಿ. ಅದು ಯಾವುದಕ್ಕೂ ಒಂದಂತೂ ನೀವು ಭಯ ಪಡಬೇಡ್ದು, ನಿಮ್ಮ ಛಲನ ಬಿಡಬೇಡ್ದು. ನೀವು ಚೆನ್ನಾಗಿ ಓದಿದ್ರೆ ನಿಮ್ಮ ಈ ವಿದ್ಯೆ ಅನ್ನೋದು ಇದೆಯಲ್ಲ, ನಿಮ್ಮ ನಾಲೆಜ್, ವಿವೇಕಾನಂದರು ಹೇಳ್ತಾರೆ, ನಾಲೆಜ್ ಇಸ್ ಅ ಪವರ್ ಅಂತ, ಓಕೆನಾ? ಅಂಥ ಒಂದು ಒಳ್ಳೆ ನಾಲೆಜ್ನ, ವಿದ್ಯೆನ ಬಿಡಬೇಡಿ, ಮುಂದುವರಿರಿ. ಖಂಡಿತ ನಿಮ್ಮ ಶಾಲೆಗೆ ನಮ್ಮ CSR ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಲಾಸ್ಟ್ ಟೈಮ್ ಕೂಡ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೀವಿ. ನಮ್ಮ JP ನಗರ ರೋಟ್ರಿ ಸಂಸ್ಥೆಯಿಂದ ಸುಮಾರು 100ಕ್ಕೂ ಮೇಲೆ ಕರ್ನಾಟಕದಲ್ಲಿ ಅದು ನಾವು ಜಾಸ್ತಿ ಮಾಡಿರೋದು ರೂರಲ್ ಪಾರ್ಟ್ ಆಫ್ ಕರ್ನಾಟಕ, ವಿಲೇಜಸಲ್ಲೇ ಜಾಸ್ತಿ ಮಾಡಿರೋದು. ಅವ್ರ ಹತ್ರ ಶರ್ವಿನ್ ವಿಲಿಯಮ್ಸ್ ಅಂತ ಹೇಳಿ ಕಂಪನಿ, ಅವರು ಸಹಾಯದೊಂದಿಗೆ ನಾವು ಮಾಡಿದ್ದೀವಿ. ಇನ್ನು ಅವ್ರ ಹತ್ರ ಹೋಗಿ ಕೇಳ್ಕೊಳ್ತೀವಿ, ಈ ಥರ ಮಾಡಿ ಇಂಥ ಸ್ಕೂಲ್ಗೆ ಇಷ್ಟು ಬೇಕಾಗಿದೆ ಅನ್ನೋ ಥರ. ನೀರು ಕೇಳಿದ್ರು, ಕಂಪ್ಯೂಟರ್ ಕೇಳಿದ್ದಾರೆ, ಬೆಂಚಸ್ ಕೇಳಿದ್ದಾರೆ, ಲೈಬ್ರರಿ ಬೀರೋ ಕೇಳಿದ್ದಾರೆ. ಸರಿ, ಅದೆಲ್ಲ ನಾವು ಲೈಬ್ರರಿ ಬೀರೋ ಕೊಡೋಕ್ಕೂ ಮುಂಚೆ ಲೈಬ್ರರಿಗೆ ಬೇಕಾಗಿರೋ ಸ್ವಲ್ಪ ಬುಕ್ಸ್ ಎಲ್ಲ ತಂದುಬಿಟ್ಟಿದ್ದೀನಿ. ಅದನ್ನು ಬಳಸ್ಕೊಳ್ಳಿ, ಓದಿ. ನಿಮ್ಮ ಟೀಚರೆಲ್ಲ ಓದಿ ನಿಮಗೆಲ್ಲ ಹೇಳ್ಕೊಡ್ತಾರೆ. ಆಲ್ ದ ವೆರಿ ಬೆಸ್ಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಾನು ಬಂದು ನೀವು ನನಗೂ ಒಂದು ಅವಕಾಶ ಇಲ್ಲಿ ಸಿಕ್ಕಿರೋದಕ್ಕೆ, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಒಂದು ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಅವ್ರಿಗೋಸ್ಕರನೇ ಮಾಡಿರೋದು. ನಿಜ ಹೇಳ್ಬೇಕಂದ್ರೆ ಅಷ್ಟು ನಿಮಗೋಸ್ಕರ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಅವರ ಮೂಲ ಕರ್ತರು. ಥ್ಯಾಂಕ್ ಯು. ನಮ್ಮ ಜೊತೆ ಕೈ ಜೋಡಿಸಿದ ನಮ್ಮ PK ರಾಜ ಅಣ್ಣವ್ರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಸರ್. ಮೊದಲು ಫಸ್ಟಿಗೆ ನಂಗೆ ಬಂದಾಗ ಹೆದರಿಕೆ ಆಗ್ತಿತ್ತು, ಟೀಚರ್ ಹೆಂಗಿರ್ತಾರೆ ಅಂತ. ಆಗ ಬಂದಮೇಲೆ ಒಂದು ಸ್ವಲ್ಪ ಹೆದರಿಕೆ ಇತ್ತು. ಆಮೇಲೆ ಸರ್ ನೋಡ್ಬೇಕಾದ್ರೆ ಭಯ ಇತ್ತು. ಆಮೇಲೆ ಹೋಗ್ತಾ ಹೊಂದ್ಕೋಣ ಆಯಿತು. ಆಮೇಲೆ ಇವರು ಟೀಚರೆಲ್ಲ ಒಳ್ಳೆಯವ್ರು ಅನಿಸ್ತು, ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾರೆ. ಇನ್ನೂ ಸೌಲಭ್ಯ ಬೇಕನ್ನಿಸ್ತು. ಟೀಚರು ನಮಗೆ ಒಳ್ಳೆ ಸೌಲಭ್ಯ ಏನೇನು ಬೇಕೋ ಹೇಳಿದ್ರೆ ತಂದು ಕೊಡ್ತಾರೆ. ಒಂಥರ ಏನೋ ಖುಷಿ ಟೀಚರ್. ಇವರಿಗೂ ರಾಬರ್ಟ್ ಸರ್ ಬೆಂಗಳೂರವ್ರಿಗೆ ಮತ್ತು ಅವರು ರಾಜೇಶ್ ಸರ್ ಅವ್ರಿಗೂ ಧನ್ಯವಾದಗಳು. ನಮ್ಮ ಸ್ಕೂಲಿಗೆ ಎಲ್ಲ ಸೌಲಭ್ಯ ಕೊಡ್ತಿದ್ದಾರೆ. ಹಿಂಗೆ ಮುಂದುವರಿಲಿ ಅಂತ ನಾನು ಹೋದ್ಮೇಲೆ ಕೇಳ್ಕೊತೀನಿ ಅಷ್ಟೇ. ಈಗ ನಮ್ಮ ಶಾಲೆ ನಮ್ಮ ಹೆಮ್ಮೆ.
ನಾವು ಸ್ವಾರ್ಥಿಗಳಲ್ಲ. ನಾವಿಲ್ಲಿ ಶಾಲೆಗೆ ಬಂದಿದ್ದೀವಿ ಅಂದರೆ ಇಲ್ಲಿ ನಿಮ್ಮ ಮಕ್ಕಳೇ, ನೀವು ಯಾರೂ ಬಡವರಲ್ಲ. ವಿದ್ಯೆಯೇ ದಾರಿ, ವಿದ್ಯೆಯೇ ಬೆಳಕು, ವಿದ್ಯೆಯೇ ಶಕ್ತಿ. ಇಲ್ಲಿ ನಿಮಗೆ ಟೀಚರು ಮತ್ತು ನಾವಿದ್ದೀವಿ, ನಿಮಗೆ ನಾವೇ ತಂದೆ ತಾಯಿಗಳು. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು. ಇಲ್ಲಿ ಯಾರು ಕೂಡ ಬರೀ ಸಂಬಳಕ್ಕೋಸ್ಕರ ದುಡಿತಿಲ್ಲ. ನಾವಿಲ್ಲಿ ನಿಮ್ದು ಏನೇ ಕಷ್ಟ ಇದ್ರೂ ನಾವು ತಕ್ಷಣ ಸ್ಪಂದಿಸ್ತೀವಿ. ನಾವು ಸ್ವಂತ ನಮ್ಮ ಮನೆಯಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀವಿ ಅದೇ ಥರ ನಿಮ್ಮನ್ನು ನೋಡ್ಕೊಳ್ತೀವಿ. ಏನಾದ್ರು ಹೊಡೆದಿದ್ದೀನಿ, ಏನಾದ್ರು ಅಕಸ್ಮಾತ್ ಬೈದಿದ್ದೀವಿ ಅಂದರೆ ಅದು ನಿಮ್ಮ ಶಿಸ್ತಿಗೋಸ್ಕರ, ಅದು ಒಳ್ಳೇದು ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ. ನೀವು ಶಿಕ್ಷಕರು ಹೇಳ್ದಂಗೆ, ಟೀಚರ್ ಹೇಳ್ದಂಗೆ ಕೇಳಿ, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ನಿಮ್ಮ ಸಮಾಜಕ್ಕೂ ಒಳ್ಳೆಯವರಾಗಿ ಬೆಳಿತೀರಿ, ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆ ತಂದೆ ತಾಯಿಗೆ ಯಶಸ್ಸು ಸಿಗುತ್ತೆ. ನಮ್ಮ ರಾಬರ್ಟ್ ಸರ್ ನೋಡಿದ್ರೆ ಗೊತ್ತಾಯಿತು, ರಾಜು ಸರ್ ಅವ್ರು ಮಾತಾಡೋದು, ಅವರ ಹಾವಭಾವ ತುಂಬ ಸರಳತೆ ಇದೆ. ಇವತ್ತಿನ ಜನ ಹೇಗಿದ್ದಾರಪ್ಪ ಅಂದರೆ ಬರೀ ಸ್ಟೈಲಿಶು, ಬರೀ ಪಬ್ಲಿಸಿಟಿಗೋಸ್ಕರ ಇದು ಮಾಡ್ತಾರೆ, ಮಿಂಚುತ್ತಾರೆ. ಅದೆಲ್ಲ ಇಲ್ಲ, ಭಾಳ ಸಿಂಪಲ್ ಇದ್ದಾರೆ. ಅವರಿಗೆ ತುಂಬ ಕಷ್ಟ ಏನು ಅನ್ನೋದು ಗೊತ್ತಿದೆ. ಅವರು ನಮ್ಮ ಶಾಲೆ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ಕೊಟ್ಟಿದ್ದಾರೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೆ. ನಮ್ಮ ಮೇಡಮ್ ಅವರ ಪ್ರಯತ್ನ, ಮುವೇಶ್ ಅಣ್ಣವರ ಪ್ರಯತ್ನ ಇದೆ. ಮಕ್ಕಳೇ, ಇಂಥ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ, ಅದನ್ನು ನಾವು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೋಬೇಕು. ಮತ್ತು ದೇವರು ಅವರಿಗೆ ಒಳ್ಳೆ ಆರೋಗ್ಯ ಶಕ್ತಿ ಕೊಡಲಿ. ಇನ್ನೂ ಉತ್ತಮ ಅವಕಾಶಗಳಿದೆ, ಒಳ್ಳೆ ಮನಸ್ಸಿದೆ ಅವರಿಗೆ. ನಮ್ಮ ಶಾಲೆಯ ವತಿಯಿಂದ, ನಮ್ಮ STMC ಅವರ ವತಿಯಿಂದ, ಮಕ್ಕಳ ವತಿಯಿಂದ ತುಂಬ ಧನ್ಯವಾದಗಳನ್ನು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜು ಸರ್ಗೂ ಥ್ಯಾಂಕ್ ಯು ಸರ್.